ಒಂದು ಊರಿನಲ್ಲಿ ಸುಬ್ಬಯ್ಯ ವೀರಮ್ಮ ಅನ್ನುವ ಗಂಡ ಹೆಂಡತಿಯರಿದ್ದರು. ಅವರು ಕೂಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದಿಸುತ್ತಾ ಇದ್ದರು. ಅವರಿಗೆ ಒಬ್ಬನೇ ಒಬ್ಬ ಮಗ ವಂಶಿ. ಆ ದಂಪತಿಗಳಿಬ್ಬರು ವಂಶಿಯನ್ನು ಬಹಳ ಮುದ್ದಾಗಿ ಬೆಳೆಸಿ ಒಳ್ಳೆಯ ವಿದ್ಯೆ ಕೊಡಿಸಿ ಒಳ್ಳೆಯ ಪ್ರಯೋಜಕನನ್ನಾಗಿ ಮಾಡಿದ್ದರು. ಅದರಿಂದ ವಂಶಿ ಪಟ್ಟಣದಲ್ಲಿ ಒಂದು ಒಳ್ಳೆಯ ಉದ್ಯೋಗ ಸಂಪಾದಿಸುತ್ತಾನೆ. ಹಾಗೆ ಕೆಲ ದಿನಗಳ ನಂತರ ಅವನಿಗೆ ಅನಾಮಿಕಾ ಅನ್ನುವ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ಹೆಂಡತಿಯನ್ನು ಕರೆದುಕೊಂಡು ವಂಶಿ ಪಟ್ಟಣಕ್ಕೆ ಹೋಗುತ್ತಾನೆ. ಅದರಿಂದ ಮಗ ಬಹಳ ದೂರವಾಗುತ್ತಾನೆ ಎಂದು ಕಣ್ಣೀರು ಹಾಕುತ್ತಾಳೆ ವೀರಮ್ಮ. ಅದನ್ನು ನೋಡಿ ವಂಶಿ ವೀರಮ್ಮಳಿಗೆ ಹೀಗೆ ಅನ್ನುತ್ತಾನೆ, ಏನಕ್ಕಮ್ಮ ಯಾಕಿಗೆ ಕಣ್ಣೀರು ಆಗ್ತಾ ಇದೆ? ನನ್ನನ್ನ ಬಿಟ್ಟು ಹೋಗ್ತಿದ್ಯಲ್ಲ, ಅದಕ್ಕೆ ಬಹಳ ದುಃಖವಾಗ್ತಿದೆ ಕಣೋ. ಅದೇನಮ್ಮ ಹಾಗಂತೀಯ? ನಾನೇನು ಹೊಸದಾಗಿ ಪಟ್ಟಣಕ್ಕೆ ಹೋಗ್ತಾ ಇಲ್ವಲ್ಲ, ಇದುವರೆಗೂ ಕೂಡ ಅಲ್ಲೇ ಅಲ್ವಾ ಕೆಲಸ ಮಾಡ್ತಾ ಇದ್ದಿದ್ದು, ಮತ್ತೆ ಏನಕ್ಕೆ ಈಗ ಹೆಚ್ಚು ದುಃಖ ಪಡ್ತಿದ್ಯಾ? ಇನ್ನು ಮನೆ ಕಡೆ ನೀನು ಬರಲ್ವೋ? ತಿಂಗಳಿಗೆ 2 ಸಲ ಮನೆಗೆ ಬಂದು ಹೋಗ್ತಾ ಇದ್ದೆ. ಈಗ ನಿನ್ನ ಜೊತೆಯಾಗಿ ನಿನ್ನ ಹೆಂಡತಿ ಇದ್ದಾಳಲ್ಲ, ನೀನು ಮನೆಗೆ ಬರೋದು ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಅದು ನೆನಪಿಗೆ ಬಂದು ಬಹಳ ದುಃಖವಾಗ್ತಿದೆ ಎಂದು ವೀರಮ್ಮ ಅನ್ನುತ್ತಾಳೆ. ಆಗ ವಂಶಿ ವೀರಮ್ಮನನ್ನು ಸಮಾಧಾನ ಮಾಡುತ್ತಾ ಹೀಗೆ ಅನ್ನುತ್ತಾನೆ, ಹಾಗೇನೂ ಆಗಲ್ಲಮ್ಮ, ನನಗೆ ಸಮಯ ಸಿಕ್ಕ ಪ್ರತಿ ಸಲವೂ ನಾನು ಮನೆಗೆ ಬಂದು ಹೋಗ್ತಿರ್ತೀನಿ, ಸರಿನಾ? ನೀನು ಇಂಥದ್ದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ, ಚಿಂತಿಸ್ಬೇಡ. ಅಪ್ಪ ನೀವಾದ್ರೂ ಅಮ್ಮಂಗೆ ಹೇಳಿ. ವೀರಮ್ಮ, ಮಗ ಸಮಯ ಸಿಕ್ಕಾಗೆಲ್ಲ ಮನೆಗೆ ಬಂದು ಹೋಗ್ತಾನೆ. ನೀನ್ ಹೀಗೆ ಹತ್ತು ಕರೆದು ಅವರು ಶುಭ ಅಂತ ಹೋಗುವಾಗ ಅಡ್ಡಿಪಡಿಸ್ಬೇಡ. ಸರಿ ಬಿಡು, ನೀವು ಬೇಗನೆ ಹೊರಡಿ. ಸಮಯ ಸಿಕ್ಕಾಗೆಲ್ಲ ಫೋನ್ ಮಾಡ್ತಾ ಇರಿ. ಅಮ್ಮ ಅಪ್ಪ ನೀವಿಬ್ರು ಜಾಗ್ರತೆ ಎಂದು ವಂಶಿ ಅನಾಮಿಕಾ ಇಬ್ಬರು ಪಟ್ಟಣಕ್ಕೆ ಹೊರಟು ಹೋಗುತ್ತಾರೆ. ಹಾಗೆ 1 ವರ್ಷ ಕಳೆದು ಹೋಗುತ್ತದೆ. ವಂಶಿಗೆ ಮಗಳು ಹುಟ್ಟುತ್ತಾಳೆ. ಅದು ತಿಳಿದ ಸುಬ್ಬಯ್ಯ ವೀರಮ್ಮ ಇಬ್ಬರು ಸಂತೋಷ ಪಡುತ್ತಾರೆ. ಅಪ್ಪ ಅಮ್ಮನಿಗೆ ಮಗಳನ್ನು ತೋರಿಸಬೇಕು ಎಂದು ಮನೆಗೆ ಕರೆದುಕೊಂಡು ಬರುತ್ತಾರೆ ಅನಾಮಿಕಾ ವಂಶಿ. ಆ ಮಗುವನ್ನು ನೋಡಿದ ವೀರಮ್ಮ ಸುಬ್ಬಯ್ಯನಿಗೆ ಹಿಡಿಸಲಾರದಷ್ಟು ಸಂತೋಷವಾಗುತ್ತದೆ. ಆಗ ಆನಂದದಿಂದ ಹೀಗೆ ಅನ್ನುತ್ತಾಳೆ, ಅರೆ ವಂಶಿ, ಎಷ್ಟು ದಿನದಿಂದ ನಿನಗೆ ಮಗನೋ ಮಗಳು ಹುಟ್ಟಿದ್ರೆ ನೋಡಿ ಸಂತೋಷ ಪಡಬೇಕು ಅಂತ ಅಂದ್ಕೊಂಡಿದ್ದೆ ಕಣೋ. ಅದು ಇಷ್ಟು ದಿನಕ್ಕೆ ನೆರವೇರಿತು. ಈಗ ಹೇಳಲಾರದಷ್ಟು ಆನಂದವಾಗ್ತಿದೆ ಕಣೋ ಎಂದು ವೀರಮ್ಮ ಸಂಭ್ರಮ ಪಡುತ್ತಾಳೆ. ಹಾಗೆ 1 ವಾರದ ನಂತರ ವಂಶಿ ಅನಾಮಿಕಾ ಮಗುವನ್ನು ಕರೆದುಕೊಂಡು ಪಟ್ಟಣಕ್ಕೆ ಹೊರಟು ಹೋದರು. ದಿನದಿನಕ್ಕೆ ಆಫೀಸ್ ಕೆಲಸದಿಂದ ವಂಶಿ ಬಹಳ ಬ್ಯುಸಿಯಾಗಿ ಹೋಗುತ್ತಾನೆ. ಮನೆಗೆ ಹೋಗಲಿಕ್ಕೆ ಸಮಯ ಕೂಡ ಸಿಗುವುದಿಲ್ಲ. ಯಾವಾಗಲೂ ವರ್ಷಕ್ಕೆ 1 ಸಲ ಹೋಗಬೇಕಾಗಿ ಬರುತ್ತದೆ. ಹಾಗೆ 5 ವರ್ಷಗಳು ಕಳೆದು ಹೋಗುತ್ತದೆ. ಮನೆ ಹತ್ತಿರ ವೀರಮ್ಮ ಬಹಳ ದುಃಖ ಪಡುತ್ತಿರುತ್ತಾಳೆ. ಏನು ಅಂದ್ರೆ ನಮ್ಮ ಮಗ ನಮಗೆ ಬಹಳ ದೂರವಾಗಿದ್ದಾನೆ. ನಮ್ಮನ್ನು ಸ್ವಲ್ಪ ದಿನದಿಂದ ನೋಡ್ಕೋತಾನೆ ಇಲ್ಲ. ನಿಮಗೋ ದಿನದಿನಕ್ಕೂ ಆರೋಗ್ಯ ಹಾಳಾಗ್ತಾ ಇದೆ. ಅವನೇನೋ ನಮ್ಮನ್ನು ಮಾತಾಡ್ಸೋದೇ ಇಲ್ಲ, ಮರ್ತು ಹೋಗಿದ್ದಾನೆ ಎಂದು ಹೇಳುತ್ತಾ ವೀರಮ್ಮ ದುಃಖ ಪಡುತ್ತಾಳೆ. ಆ ಮಾತುಗಳು ಕೇಳಿದ ಸುಬ್ಬಯ್ಯ ಹೀಗನ್ನುತ್ತಾನೆ, ನಾವು ಅವನನ್ನ ಕಷ್ಟಪಟ್ಟು ಓದಿಸಿದ್ದು ಆ ಉದ್ಯೋಗಕ್ಕಾಗಿ ಅಲ್ವಾ? ನಮ್ ಹಾಗೆ ಅವನು ಇಲ್ಲಿದ್ರೆ ಅವನು ಕೂಡ ಅಂತಹ ಬಿಸಿಯಾಗಿರ್ತಾನ? ಅವನೆಷ್ಟು ಬಿಸಿಯಾಗಿರ್ತಾನ ಏನೋ. ಎಷ್ಟು ಬಿಸಿಯಾಗಿದ್ರು ಕನಿಷ್ಠ ಫೋನ್ ಕೂಡ ಮಾಡ್ಬೋದಲ್ಲ. ಇಲ್ಲಿ ನೋಡು, ಕಿರಿಕಿರಿ ಮಾಡಬೇಡ. ಸಮಯ ಆದ್ರೆ ಅವನೇ ಮಾಡ್ತಾನೆ. ನೀನು ಅನಗತ್ಯವಾಗಿ ದುಃಖ ಪಡಬೇಡ ಎಂದು ಸುಬ್ಬಯ್ಯ ಹೇಳುತ್ತಾನೆ. ಇನ್ನು ಆ ದಿನ ರಾತ್ರಿ ವಂಶಿ ಮನೆಗೆ ಬಂದು ಹೆಂಡತಿ ಅನಾಮಿಕಳ ಹತ್ತಿರ ಹೀಗನ್ನುತ್ತಾನೆ, ಅಮ್ಮ ಅಪ್ಪನ ಹತ್ತಿರ ಮಾತಾಡೋದೇ ಮರ್ತು ಹೋಗ್ತಾ ಇದ್ದೇನೆ. ಅವರಿಗೆ 1 ಸಲ ಫೋನ್ ಮಾಡಬೇಕು. ಆದ್ರೆ ಈಗಲೇ ಫೋನ್ ಮಾಡಿ. ಆಗ ವಂಶಿ ತಕ್ಷಣ ಮನೆಗೆ ಫೋನ್ ಮಾಡುತ್ತಾನೆ. ವೀರಮ್ಮ ಫೋನ್ ಲಿಫ್ಟ್ ಮಾಡುತ್ತಾಳೆ. ಅಮ್ಮ, ನಾನ್ ವಂಶಿ. ಹೇಗಿದ್ಯಮ್ಮ? ನಾನು ನಿನ್ನನ್ನು ನೆನೆಸದ ದಿನಾನೇ ಇಲ್ಲ. ನಿಮ್ಮನ್ನ ನೋಡ್ಬೇಕು ಅನ್ಸುತ್ತೆ ಕಣೋ. ನೀವು ಇಲ್ಲಿಗೆ ಬರೋದಿಲ್ಲ, ಕನಿಷ್ಠ ನಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗೋದಿಲ್ಲ. ಅಮ್ಮ, ನಾನು ಈ ಮಧ್ಯ ಬಹಳ ಬ್ಯುಸಿ ಆಗಿದ್ದೀನಮ್ಮ. ಸಮಯ ನೋಡ್ಕೊಂಡು ತಪ್ಪದೇ ಬರ್ತೀನಿ. ಇಷ್ಟಕ್ಕೂ ಅಪ್ಪ ಹೇಗಿದ್ದಾರೆ? ನಿಮ್ಮ ಅಪ್ಪ ಈಗೇನು ಪ್ರಸ್ತುತ ಚೆನ್ನಾಗೇ ಇದ್ದಾರೆ. ಆವಾಗವಾಗ ಆರೋಗ್ಯ ಸರಿ ಇರೋದಿಲ್ಲ ಅಷ್ಟೇ. ಸರಿ ಸರಿ ಅಮ್ಮ, ನಾನು ಸಮಯ ನೋಡ್ಕೊಂಡು ಬರ್ತೀನಿ. ನೀವು ಜಾಗ್ರತೆ ಎಂದು ವಂಶಿ ಫೋನ್ ಕಟ್ ಮಾಡುತ್ತಾನೆ. ಮಗ ಫೋನ್ ಮಾಡುತ್ತಲೇ ವೀರಮ್ಮಳಿಗೆ ಬಹಳ ಸಂತೋಷವಾಗುತ್ತದೆ. ಫೋನ್ ಕಟ್ ಮಾಡಿ ವಂಶಿ ಅನಾಮಿಕಳ ಹತ್ತಿರ ಹೀಗನ್ನುತ್ತಾನೆ, ಅನಾಮಿಕಾ, ಮನೆ ಹತ್ತಿರ ಅಮ್ಮ ಅಪ್ಪ ನನ್ನನ್ನು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಮೇಲಾಗಿ ಅಪ್ಪಂಗೆ ಆರೋಗ್ಯ ಸರಿ ಇಲ್ಲದೆ ತೊಂದರೆ ಪಡ್ತಾ ಇರೋ ಹಾಗೆ ಇದೆ.
ನಾವು ಅವರನ್ನ ಇಲ್ಲಿಗೆ ಕರ್ಕೊಂಡು ಬಂದು ಯಾವ್ದಾದ್ರೂ ಹಾಸ್ಪಿಟಲ್ನಲ್ಲಿ ತೋರ್ಸೋಣ ಅನ್ಕೋತಿದ್ದೀನಿ. ಈ ಪಟ್ಟಣಕ್ಕೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲದ ಸಲದ ತೊಂದರೆ ಆಗುತ್ತೆ. ಅಲ್ಲದೆ ಈ ಬಾಡಿಗೆ ಮನೆಯಲ್ಲಿ ಅವರನ್ನ ಕರ್ಕೊಂಡು ಸೇವೆ ಮಾಡೋದು ನನ್ನಿಂದ ಆಗೋದಿಲ್ಲ ಎಂದು ಅನಾಮಿಕಾ ಹೇಳುತ್ತಾಳೆ. ಅದನ್ನು ಕೇಳಿದ ವಂಶಿ ಏನು ಮಾತನಾಡದೆ ಪಕ್ಕಕ್ಕೆ ಹೊರಟು ಹೋಗುತ್ತಾನೆ. ಹಾಗೆ ಇನ್ನು ಕೆಲವು ದಿನಗಳು ಕಳೆಯುತ್ತದೆ. ದೇಶದಲ್ಲಿ ಮಹಾಮಾರಿ ವೈರಸ್ ಹಚ್ಚಿದ್ದರಿಂದ ಇದ್ದಕ್ಕಿದ್ದ ಹಾಗೆ ಗವರ್ಮೆಂಟ್ ಲಾಕ್ ಡೌನ್ ಪ್ರಕಟಿಸುತ್ತದೆ. ಅದರಿಂದ ಎಲ್ಲಿಯವರು ಅಲ್ಲಿಯೇ ಇದ್ದು ಬಿಡುತ್ತಾರೆ. ವಂಶಿ ನಿಧಾನವಾಗಿ ತನ್ನ ತಂದೆ ತಾಯಿಯರನ್ನು ಮಾತಾಡುವುದನ್ನು ಪೂರ್ತಿಯಾಗಿ ನಿಲ್ಲಿಸುತ್ತಾನೆ. ತನ್ನ ಸಂಬಳದ ಹಣದಿಂದ ಸಂತೋಷವಾಗಿ ತನ್ನ ಫ್ಯಾಮಿಲಿಯ ಜೊತೆ ಕಳೆಯುತ್ತಾನೆ. ಮನೆ ಹತ್ತಿರ ಅಪ್ಪ ಅಮ್ಮ ನಾನಾವಸ್ಥೆ ಪಡುತ್ತಿರುತ್ತಾರೆ. ಇನ್ನು ಆಗಲೇ ವೀರಮ್ಮ ತನ್ನ ಮಗನಿಗೆ ಫೋನ್ ಮಾಡುತ್ತಾಳೆ. ಅರೆ ವಂಶಿ, ಇಲ್ಲಿ ನಾವು ಬಹಳ ತೊಂದರೆ ಅನುಭವಿಸ್ತಾ ಇದ್ದೀವೋ, ನಮ್ಮನ್ನ ನಿನ್ನ ಹತ್ರವಾದ್ರೂ ಕರ್ಕೊಂಡು ಹೋಗು. ಅಮ್ಮ, ಈಗ ಊರಲ್ಲಿ ಲಾಕ್ ಡೌನ್ ಇದೆ ಅಲ್ಲ, ನನಗೆ ಬರೋದಕ್ಕಾಗಲ್ಲ. ನೀವು ಹೊರಗೆ ಹೋಗದೆ ಮನೆಯಲ್ಲೇ ಕುಳಿತುಕೊಂಡಿರಿ. ಬೇಕಿದ್ರೆ ದುಡ್ಡು ನಾನು ಇಲ್ಲಿ ಬ್ಯಾಂಕಲ್ಲಿ ಹಾಕ್ತೀನಿ. ನಮಗೆ ಈಗ ಬೇಕಾಗಿರೋದು ದುಡ್ಡಲ್ಲ ಕಣೋ, ನೀವು. ನನಗೆ ಈಗ ಬರೋಕ್ಕಾಗಲ್ಲಮ್ಮ. ಸರಿ, ನಾನು ಮತ್ತೆ ಮಾಡ್ತೀನಿ. ನನಗೆ ಆಫೀಸ್ ಫೋನ್ ಬರ್ತಾ ಇದೆ ಎಂದು ಅವರ ಅಮ್ಮ ಹೇಳುವ ಮಾತುಗಳನ್ನು ಕೇಳದೆ ವಂಶಿ ಫೋನ್ ಕಟ್ ಮಾಡುತ್ತಾನೆ. ಅದರಿಂದ ವೀರಮ್ಮ ಬಹಳ ದುಃಖ ಪಡುತ್ತಾಳೆ. ಹಾಗೆ ಕೆಲ ದಿನಗಳು ಕಳೆಯುತ್ತದೆ. ಸುಬ್ಬಯ್ಯನ ಆರೋಗ್ಯ ಪೂರ್ತಿಯಾಗಿ ಕ್ಷೀಣಿಸಿ ಕೆಮ್ಮುತ್ತಾ ಇರುತ್ತಾನೆ. ಕೈಲಿರುವ ದುಡ್ಡೆಲ್ಲ ಆಗಿ ಹೋಗುತ್ತದೆ. ಭಯದಿಂದ ವೀರಮ್ಮ ಗಾಬರಿಯಾಗಿ ವಂಶಿಗೆ ಫೋನ್ ಮಾಡುತ್ತಾಳೆ. ಆದರೆ ವಂಶಿ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡು ಕೆಲಸ ಮಾಡುತ್ತಾ ತನ್ನ ಅಮ್ಮ ಮಾಡಿದ ಫೋನ್ ತೆಗೆದುಕೊಳ್ಳುವುದಿಲ್ಲ. ಸ್ವಲ್ಪ ಹೊತ್ತಿಗೆ ಸುಬ್ಬಯ್ಯ ಸತ್ತು ಹೋಗುತ್ತಾನೆ. ಅದರಿಂದ ವೀರಮ್ಮ ಬಹಳ ಅಳುತ್ತಾಳೆ. ಅರೆ ಭಗವಂತ, ಎಂತ ಕೆಲಸ ಆಯ್ತು? ಈಗ ಇರೋ ದಿಕ್ಕನ್ನ ಆ ದೇವ್ರು ತೆಗೆದುಕೊಂಡು ಹೋದ. ಈಗ ನಾನು ಏನು ಮಾಡಬೇಕು ಎಂದು ಅಳುತ್ತಾಳೆ ವೀರಮ್ಮ. ಇನ್ನು ಸುಬ್ಬಯ್ಯನಿಗೆ ವೀರಮ್ಮ ತನ್ನ ಕೈಯಿಂದಲೇ ದಹನ ಸಂಸ್ಕಾರ ಮಾಡುತ್ತಾಳೆ. ಎಷ್ಟು ಸಲ ಫೋನ್ ಮಾಡಿದರೂ ಅವನು ಫೋನ್ ರಿಸೀವ್ ಮಾಡದೇ ಇದ್ದಿದ್ದರಿಂದ ವೀರಮ್ಮಳಿಗೆ ತನ್ನ ಮಗನ ಮೇಲೆ ಅಸಹ್ಯ ಹುಟ್ಟುತ್ತದೆ. ಇನ್ನು ಆ ದಿನದಿಂದ ಮಗನಿಗೆ ಫೋನ್ ಮಾಡುವುದನ್ನು ಮರೆತೇ ಹೋಗುತ್ತಾಳೆ. ಹಾಗೆ ಕೆಲ ದಿನಗಳು ಕಳೆದವು. ಒಂದು ದಿನ ವಂಶಿ ಹೀಗೆ ಅಂದುಕೊಳ್ಳುತ್ತಾ ಇರುತ್ತಾನೆ. ಅಯ್ಯೋ, ಅಮ್ಮ ಅಪ್ಪ ಹೇಗಿದ್ದಾರೋ ಏನೋ. ನಾನು ಬ್ಯುಸಿಯಾಗಿದ್ದು ಅವರನ್ನ ನೋಡ್ಕೊಳ್ಳೋದೇ ಬಿಟ್ಬಿಟ್ಟೆ. ಒಂದ್ಸಲ ಫೋನ್ ಮಾಡಬೇಕು ಎಂದುಕೊಂಡು ವಂಶಿ ಮನೆಗೆ ಫೋನ್ ಮಾಡುತ್ತಾನೆ. ಆದರೆ ವೀರಮ್ಮ ಲಿಫ್ಟ್ ಮಾಡುವುದಿಲ್ಲ. ಹಾಗೆ ಬಹಳ ಸಲ ಫೋನ್ ಮಾಡಿ ಲಿಫ್ಟ್ ಮಾಡದೇ ಇದ್ದುದರಿಂದ ವಂಶಿಗೆ ಭಯವಾಗುತ್ತದೆ. ಊರಿನಲ್ಲಿ ಮನೆಯ ಪಕ್ಕದಲ್ಲೇ ಇದ್ದ ಒಬ್ಬ ಅಂಕಲ್ಗೆ ಫೋನ್ ಮಾಡುತ್ತಾನೆ. ಹಲೋ ಅಂಕಲ್, ನಮ್ಮ ಅಮ್ಮ ಅಪ್ಪ ಹೇಗಿದ್ದಾರೆ? ನಾನು ಫೋನ್ ಮಾಡಿದ್ರೆ ಲಿಫ್ಟ್ ಮಾಡ್ತಾ ಇಲ್ಲ. ಅದೇನು ವಂಶಿ ಹೀಗಂತೀಯ? ನಿನ್ಗೇನು ತಿಳಿದಿಲ್ವಾ? ನಿಮ್ಮಪ್ಪ ಸತ್ತು ಹೋಗಿ 15 ದಿನ ಆಗುತ್ತಲ್ಲ. ನಿನಗೆ ಫೋನ್ ಮಾಡಿದ್ರೆ ನೀನು ರೆಸ್ಪಾಂಡ್ ಮಾಡಲಿಲ್ಲ ಅಂತ ತಿಳಿತು ಎಂದು ಪಕ್ಕದ ಮನೆ ಅಂಕಲ್ ಹೇಳುತ್ತಾನೆ. ಅದನ್ನು ಕೇಳಿದ ವಂಶಿ ಮತ್ತೊಂದು ಮಾತಾಡದೆ ಫೋನ್ ಕಟ್ ಮಾಡುತ್ತಾನೆ. ವಂಶಿ ಹಾಗೆ ಶಾಕ್ ಆಗಿದ್ದನ್ನು ನೋಡುತ್ತಾಳೆ ಅನಾಮಿಕಾ. ಏನಾಯ್ತಿರಿ, ಹಾಗಿದ್ದೀರಾ? ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ದೇವ್ರೆ, ಹೆತ್ತ ತಂದೆ ಸತ್ತು ಹೋಗುತ್ತಿದ್ದರೆ ಹತ್ರವಿದ್ದು ಕಾಪಾಡಿಕೊಳ್ಳದೆ ಹೋದೆ. ತಕ್ಷಣ ನಾವು ಮನೆಗೆ ಹೋಗ್ಬೇಕು. ಅಲ್ಲಿ ಅಮ್ಮ ಯಾವ ಪರಿಸ್ಥಿತಿಯಲ್ಲಿದ್ದಾಳೋ ಏನೋ ಎಂದುಕೊಂಡು ಎಲ್ಲರೂ ಕಾರ್ ತೆಗೆದುಕೊಂಡು ಊರಿಗೆ ಹೊರಡುತ್ತಾರೆ. ಮನೆಯಲ್ಲಿ ವೀರಮ್ಮ ಒಬ್ಬಳೇ ಇದ್ದು ದುಃಖ ಪಡುತ್ತಿರುತ್ತಾಳೆ. ಮನೆಗೆ ಬಂದ ವಂಶಿಯನ್ನು ನೋಡುತ್ತಾಳೆ. ಏನ್ ಮಗನೇ, ಆಗ್ಲೇ ಬಂದೆ? ನಾನು ಬದುಕಿದ್ದೀನ ಇಲ್ವಾ ಅಂತ ನೋಡ್ಲಿಕ್ ಬಂದ್ಯಾ ಎಂದು ಕೇಳುತ್ತಾಳೆ. ಅದನ್ನು ಕೇಳಿದ ವಂಶಿ ದುಃಖ ತಡೆಯಲಾರದೆ ತನ್ನ ತಾಯಿಯ ಕಾಲಿಗೆ ಬಿದ್ದು ವಂಶಿ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಅಮ್ಮ, ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಅಮ್ಮ, ನನ್ನನ್ನು ಕ್ಷಮಿಸು ಅಂತ ಕೇಳುವ ಅರ್ಹತೆ ಕೂಡ ಇಲ್ಲ ನನಗೆ. ಇನ್ನು ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲಮ್ಮ ಎಂದು ವಂಶಿ ಬಿಕ್ಕಿ ಬಿಕ್ಕಿ ಅಳುತ್ತಾನೆ. ಆ ಅಳು ನೋಡಿದ ತಾಯಿಯ ಮನಸ್ಸು ದ್ರವಿಸಿ ಹೋಗುತ್ತದೆ. ತನ್ನ ಮಗನ ಕಣ್ಣೀರು ಒರೆಸಿ ಹೀಗನ್ನುತ್ತಾಳೆ. ಮಗು, ನೀನು ಅಳ್ತಾ ಇದ್ರೆ ನನ್ ಗುಂಡಿಗೆ ತಡ್ಕೊಳ್ಳಲ್ಲ ಕಣೋ. ನಿನ್ನನ್ನು ನಾನು ಕ್ಷಮಿಸಿದ್ದೀನಿ, ಏಳು ಮಗು ಎಂದು ವೀರಮ್ಮ ಮಗನನ್ನು ಎದೆಗೊತ್ತಿಕೊಳ್ಳುತ್ತಾಳೆ. ತನ್ನ ತಪ್ಪು ತಿಳಿದುಕೊಂಡು ವಂಶಿ ತನ್ನ ತಾಯಿಯ ಪ್ರೇಮವನ್ನು ಇನ್ನು ಎಷ್ಟು ಮಾತ್ರಕ್ಕೂ ಮಿಸ್ ಆಗಬಾರದು ಎಂದು ಆ ದಿನದಿಂದ ತಾಯಿಯನ್ನು ಕಣ್ಣಿನ ರೆಪ್ಪೆಯ ಹಾಗೆ ಕಾಪಾಡಿಕೊಳ್ಳುತ್ತಾ ಇರುತ್ತಾನೆ. ಕೀರ್ತಿಪುರ ಅನ್ನುವ ಒಂದು ಗ್ರಾಮವಿದ್ದಿತ್ತು. ಆ ಗ್ರಾಮದಲ್ಲಿ ಯಶೋಧ ಅನ್ನುವ ಒಬ್ಬಾಕೆ ಇದ್ದಳು. ಅವಳ ಮಗನ ಹೆಸರು ಕಿರಣ್. ಅವನಿಗೆ ಮದುವೆ ವಯಸ್ಸು ಬಂದಿದ್ದರಿಂದ ಅವನ ತಾಯಿ ಅವನಿಗೆ ಮದುವೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಾಳೆ. ಅದೇ ವಿಷಯಕ್ಕೆ ಅವಳು ಮಗನ ಹತ್ತಿರ ಬಂದು ಮಾತನಾಡುತ್ತಾಳೆ. ಏನು, ನಿನಗೆ ಒಳ್ಳೆ ಸಂಬಂಧ ತಗೊಂಡು ಬಂದಿದ್ದೀನಿ. ಹುಡುಗಿ ಚೆನ್ನಾಗಿದ್ದಾಳೆ, ಹೆಸರು ವಿದ್ಯಾ, ದುಡ್ಡು ಬಹಳ ಇದೆ ಕಣೋ.
ಆ ಹುಡುಗಿನ ಮದ್ವೆ ಮಾಡ್ಕೋ, ಒಬ್ಳೆ ಮಗಳಂತೆ, ಏನಂತೀಯಾ? ಆ ಮಾತು ಕೇಳಿದ ಮಗ ಬಹಳ ಕೋಪಗೊಳ್ಳುತ್ತಾನೆ. ಅಮ್ಮ, ಯಾವಾಗ್ನಿಂದ ಹೇಳ್ತಾ ಇದ್ದೀನಲ್ಲ, ನಾನು ಒಂದು ಹುಡುಗಿನ ಪ್ರೇಮಿಸ್ತಾ ಇದ್ದೀನಿ ಅಂತ. ಆ ಹುಡುಗಿ ಹೆಸರು ಅನಾಮಿಕಾ. ಬಹಳ ಅಂದವಾಗಿದ್ದಾಳೆ, ಗೌರವ ಆದರ ಇರುವ ಕುಟುಂಬ, ತಾಯಿ ಇಲ್ಲ, ತಂದೆ ಒಬ್ರೆ ಬಹಳ ಕಷ್ಟಪಟ್ಟು ಒಳ್ಳೆ ವಿದ್ಯೆ ಕೊಡ್ಸಿದ್ದಾರೆ. ಆ ಹುಡುಗಿನ ನಾನು ಮದುವೆ ಮಾಡ್ಕೋತೀನಮ್ಮ. ನಾನು ಇಲ್ಲ ಅಂತ ಹೇಳ್ತಿಲ್ಲಪ್ಪ, ಆಸ್ತಿ ಪಾಸ್ತಿ ಎಷ್ಟಿದೆ ಹೇಳು. ಅಮ್ಮ, ಅವರಿಗೆ ಆಸ್ತಿ ಅಂತ ಏನು ಇಲ್ಲಮ್ಮ. ಒಂದು ಮನೆ, ಒಬ್ಳು ಮಗಳು. ಅವಳ ತಂದೆ ನಂತರ ಆ ಮನೆ ನಮ್ಮ ಸ್ವಂತವಾಗುತ್ತೆ ಅಷ್ಟೇ. ಒಂದು ಚಿಕ್ಕ ಮನೆ, ಅದು ಯಾರಿಗ್ ಬೇಕೋ? ಹೆಚ್ಚು ಅಂದ್ರೆ 10 ಲಕ್ಷ ಕೂಡ ಬೆಲೆ ಬಾಳಲ್ಲ ಏನೋ. ಅಂತಹ ಬಡ ಹುಡುಗಿನ ಯಾರಾದ್ರೂ ಮಾಡ್ಕೋತಾರ? ನನ್ ಮಾತ್ ಕೇಳಿ ಈ ಹುಡುಗಿನ ಮದುವೆ ಮಾಡ್ಕೋ, ನಿನ್ನ ಜೀವನನೇ ಬದಲಾಗತ್ತೆ ಎಂದು ತಾಯಿ ಅವನನ್ನು ಸತಾಯಿಸುತ್ತಿದ್ದಳು. ಅವನಿಗೆ ಬಹಳ ಕೋಪ ಬರುತ್ತದೆ. ಅಮ್ಮ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ನನಗೆ ಬಹಳ ಕಿರಿಕಿರಿ ಆಗ್ತಾ ಇದೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹೋಗುತ್ತಿದ್ದ ಮಗನನ್ನು ನೋಡುತ್ತಾ, ಅರೇ ಯಾಕೋ ಇಲ್ಲಿ ಕೇಳೋ, ನೀನು ನಾನು ಹೇಳಿದ ಹುಡುಗಿನ ಮದುವೆ ಮಾಡ್ಕೊಳ್ಳೋ ಅಂತ ಅನ್ನುತ್ತಿರುತ್ತಾಳೆ. ಅವನು ಏನೂ ಹಚ್ಚಿಕೊಳ್ಳದೆ ಹೊರಟು ಹೋಗುತ್ತಾನೆ. ಇನ್ನು ಅವನು ಆ ದಿನ ಮನೆಗೆ ಬರುವುದಿಲ್ಲ. ಒಂದು ಬೆಳಿಗ್ಗೆ ಹೋದವನು ಇದುವರೆಗೂ ಬಂದಿಲ್ಲ, ಏನಾಯ್ತು ಏನೋ, ನನಗೆ ಬಹಳ ಭಯ ಆಗ್ತಾ ಇದೆ ಎಂದು ಅವನಿಗೋಸ್ಕರ ಎದುರು ನೋಡುತ್ತಿದ್ದಳು. ಮನೆಯ ಹೊರಗೆ ಕುಳಿತುಕೊಂಡು ಅಲ್ಲಿಯೇ ಮಲಗಿ ನಿದ್ದೆ ಹೋಗುತ್ತಾಳೆ. ಆ ದಿನ ಹಾಗೆ ಕಳೆದು ಹೋಗುತ್ತದೆ. ಬೆಳಗಾಗುತ್ತದೆ. ಬೆಳಿಗ್ಗೆ ಮಗ ಅನಾಮಿಕಳನ್ನು ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರುತ್ತಾನೆ. ಅಮ್ಮ, ಅಮ್ಮ, ನಿದ್ದೆಯಿಂದ ಹೇಳಮ್ಮ, ಇಲ್ಲಿ ಯಾಕೆ ಮಲಗಿದ್ಯಾ? ಆಕೆ ಒಂದೇ ಸಲಕ್ಕೆ ಬೆಚ್ಚಿ ಬಿದ್ದು ಏಳುತ್ತಾಳೆ. ಅಮ್ಮೋ, ನನ್ ಕನ್ಸಲ್ಲಿ ಇವನು ಯಾರನ್ನೋ ಕರೆದುಕೊಂಡು ಬಂದ ಹಾಗೆ ಕಾಣಿಸ್ತಾ ಇದೆ. ಅಮ್ಮ, ಇದು ಕನಸಲ್ಲ, ನಿಜ. ನಾವಿಬ್ರು ಮದುವೆ ಮಾಡ್ಕೊಂಡು ಬಂದಿದೀವಿ. ಅಯ್ಯೋ, ಎಂತ ಕೆಲಸ ಮಾಡಿದ್ಯೋ? ಇವನಿಗೋಸ್ಕರ ಒಳ್ಳೊಳ್ಳೆ ಸಂಬಂಧಗಳು ಬರುತ್ತೆ, ಈ ಬಡ ಹುಡುಗಿನ ಕರ್ಕೊಂಡು ಬಂದಿದ್ಯಾ ಎಂದು ಅವನನ್ನು ಬೈಯುತ್ತಾ ಇರುತ್ತಾಳೆ. ಇನ್ನು ಆ ನಂತರ ಅನಾಮಿಕಳ ಹತ್ತಿರ ಹೀಗೆ ಅನ್ನುತ್ತಾಳೆ. ಅವನಿಗೇನು ಬುದ್ಧಿ ಇಲ್ಲ, ನಿಮ್ಮಪ್ಪ ನಿನಗೇನು ಹೇಳಲಿಲ್ವಾ ಎಂದು ಅನಾಮಿಕಳನ್ನು ಕೂಡ ಬೈಯುತ್ತಾಳೆ. ಆಗ ಆಕೆ ಅಳುತ್ತಿರುತ್ತಾಳೆ. ಅವರ ಅಪ್ಪ ಹೃದಯಾಘಾತದಿಂದ ಸತ್ತು ಹೋದ್ರು, ಅದಕ್ಕೆ ನಾನು ಅನಾಮಿಕಳನ್ನು ಮದುವೆಯಾಗಬೇಕಾಗಿ ಬಂತು ಎಂದು ಅವಳನ್ನು ಕರೆದುಕೊಂಡು ಒಳಗೆ ಹೊರಟು ಹೋಗುತ್ತಾನೆ. ನೋಡ್ತೀನೋ ಇದು ಎಷ್ಟು ದಿನ ನನ್ನ ಮನೇಲಿ ಇರುತ್ತೆ ಅಂತ ಎಂದು ಅಂದುಕೊಳ್ಳುತ್ತಾ ಆಕೆ ಕೂಡ ಒಳಗೆ ಹೋಗುತ್ತಾಳೆ. ಅತ್ತೆ ಅವಳನ್ನು ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ. ಸೊಸೆ ಮಾತ್ರ ಬಹಳ ದುಃಖ ಪಡುತ್ತಿದ್ದಳು. ಹಾಗೆ ದಿನಗಳು ಕಳೆಯುತ್ತಾ ಇದ್ದವು. ಅನಾಮಿಕಳಿಗೆ 2 ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ. ಅವರು ಸ್ಕೂಲ್ಗೆ ಕೂಡ ಹೋಗುತ್ತಾ ಇರುತ್ತಾರೆ, ಓದಿಕೊಳ್ಳುತ್ತಿರುತ್ತಾರೆ. ಹಾಗೆ ಬಹಳ ದಿನಗಳು ಕಳೆಯುತ್ತದೆ. ಗಂಡನಿಗೆ ಒಳ್ಳೆ ಕೆಲಸ ಸಿಗುತ್ತದೆ. ಅನಾಮಿಕಾ, ಕೇವಲ ನೀನು ಬಂದಿದ್ದರಿಂದಲೇ ಇದು ನಡೆದಿದೆ ಗೊತ್ತಾ? ನನಗೆ ಉದ್ಯೋಗ ದೊರಕಿದೆ. ಯಾವಾಗಿಂದಲೋ ಅಮೆರಿಕಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಅಲ್ವಾ? ನನಗೀಗ ವೀಸಾ ಬಂದಿದೆ, ಜಾಬ್ ಕೂಡ ಬಂದಿದೆ ಎಂದು ಅವನು ಬಹಳ ಸಂತೋಷ ಪಡುತ್ತಾನೆ. ನನಗೂ ಬಹಳ ಸಂತೋಷವಾಗಿದೆ ರೀ, ಆದ್ರೆ ನನ್ನನ್ನು ಮಕ್ಕಳನ್ನು ಬಿಟ್ಟು ಹೋಗ್ತಾ ಇದ್ದೀರಾ, ಅದಕ್ಕೆ ಬೇಸರ ಆಗ್ತಿದೆ. ಒಂದು 3 ತಿಂಗಳು ಆದ್ರೆ ನೀನು ಕೂಡ ಅಮೆರಿಕದಲ್ಲಿರ್ತೀಯ. ಅಲ್ಲಿವರೆಗೂ ನೀನು ಅಮ್ಮನ ಹತ್ರನೇ ಇರು ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ತಾಯಿ ಒಳಗಿನಿಂದ ಹೊರಗೆ ಬರುತ್ತಾಳೆ. ಏನೋ ಉದ್ಯೋಗ ಬಂತೇನೋ, ಬಹಳ ಸಂತೋಷವಾಗಿದೆ. ನೋಡು, ಸೊಸೆ ಬಂದದ್ದು ಒಳ್ಳೆ ಅದೃಷ್ಟವಂತಳು. ಮನೆಗೆ ಕಾಲಿಟ್ಟ 5 ವರ್ಷಕ್ಕೆ ನಿನಗೆ ಕೆಲಸ ಸಿಕ್ತು. ನಾನು ಸೊಸೆನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀನಿ ಎಂದು ತಾಯಿ ಅನ್ನುತ್ತಾಳೆ. ಅದಕ್ಕೆ ಅವನು ಬಹಳ ಸಂತೋಷ ಪಡುತ್ತಾನೆ. ಸ್ವಲ್ಪ ದಿನದ ನಂತರ ಅವನು ಅಮೆರಿಕಕ್ಕೆ ಹೊರಟು ಹೋಗುತ್ತಾನೆ. ಅವನು ಅಮೆರಿಕಕ್ಕೆ ಹೋದಾಗಿನಿಂದ ಅತ್ತೆ ಸೊಸೆಯನ್ನು ಹಿಂಸೆ ಕೊಡಲಿಕ್ಕೆ ಶುರು ಮಾಡುತ್ತಾಳೆ. ಹಾಗೆ ಒಂದು ದಿನ ಅನಾಮಿಕಳ ಜೊತೆ ಅತ್ತೆ ಗಲಾಟೆ ಮಾಡುತ್ತಿರುತ್ತಾಳೆ. ಅರೇ, ನಿನ್ನನ್ನು ಯಾವಾಗಪ್ಪ ನಿನ್ನನ್ನು ಹೊರಗೆ ತಳ್ಳೋದು ಅಂತ ನೋಡ್ತಾ ಇದ್ದೆ. ನನ್ನ ಮನೆಯಿಂದ ಹೊರಟು ಹೋಗು. ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನನ್ನು ಹೊರಗೆ ಹೋಗ್ಬೇಕು ಅಂತೀರಾ? ನನಗೆ 2 ಹೆಣ್ಣು ಮಕ್ಕಳಿದ್ದಾರೆ ಅತ್ತೆ, ಅವ್ರನ್ನ ಕರ್ಕೊಂಡು ನಾನು ಎಲ್ಲಿಗೆ ಹೋಗ್ಬೇಕು? ನನಗೆ ತವ್ರ ಮನೆ ಕೂಡ ಇಲ್ಲ. ನೀನು ಬಹಳ ದೊಡ್ಡ ತಪ್ಪು ಮಾಡಿದ್ಯೇ. ಅದೇನಂದ್ರೆ ನನ್ನ ಮಗನ್ನ ಮದುವೆ ಮಾಡ್ಕೊಂಡಿದ್ದೆ. ನೀನು ಹೊರಗೆ ಹೊರಟು ಹೋದ್ರೆ ನನ್ನ ಮಗ ಅಮೆರಿಕದಿಂದ ತಿರುಗಿ ಬಂದ ನಂತರ ಮಕ್ಕಳು ನೀನು ಆಕ್ಸಿಡೆಂಟಲ್ಲಿ ಸತ್ತೋದೆ ಅಂತ ಹೇಳ್ತೀನಿ ಎಂದು ಬಲವಂತದಿಂದ ಮಕ್ಕಳ ಸಹಿತ ಹೊರಗೆ ದಬ್ಬುತ್ತಾಳೆ. ಸೊಸೆ ಎಷ್ಟು ಬೇಡಿಕೊಂಡರೂ, ಎಷ್ಟು ಬಾಗಿಲು ತಟ್ಟಿದರೂ ಬಾಗಿಲು ತೆಗೆಯುವುದಿಲ್ಲ.
ಆಕೆ ಮಕ್ಕಳನ್ನು ಕರೆದುಕೊಂಡು ಹಾಗೆ ರೋಡ್ ಮೇಲೆ ನಡೆಯುತ್ತಾ ಇರುತ್ತಾಳೆ. ಅವಳ ಮಗಳು ಹೀಗೆ ಅನ್ನುತ್ತಾಳೆ, ಅಮ್ಮ, ನನಗೆ ಬಹಳ ಹಸುವಾಗ್ತಿದೆ ಅಮ್ಮ. ಆಕೆಯ ಹತ್ತಿರ ಕೂಡ ದುಡ್ಡು ಇರುವುದಿಲ್ಲ. ಅಯ್ಯೋ, ನನ್ನ ಹತ್ರ 1 ರೂಪಾಯಿ ಕೂಡ ಇಲ್ಲ, ಏನು ಮಾಡಲಿ ಎಂದು ಬಹಳ ಬೇಸರ ಪಡುತ್ತಾ ಆ ಕಡೆ ಈ ಕಡೆ ನೋಡುತ್ತಿರುತ್ತಾಳೆ. ಅಲ್ಲಿ ಕಸದ ತೊಟ್ಟಿ ಕಾಣಿಸುತ್ತದೆ. ಆ ಕಸದ ತೊಟ್ಟಿಯ ಹತ್ತಿರ ಹೋಗಿ ಅಲ್ಲಿದ್ದ ಕೆಲವು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಕೊಡುತ್ತಾಳೆ. ನಾನು ಏನು ಮಾಡಲು ನನಗೆ ಅರ್ಥವಾಗ್ತಿಲ್ಲ. ಇವರು ತಿನ್ನುವ ಆಹಾರದಿಂದ ಇವರು ಹೊಟ್ಟೆ ನಿಜಕ್ಕೂ ತುಂಬಕ್ಕಾಗಲ್ಲ ಎಂದುಕೊಳ್ಳುತ್ತಾ ಇರುವಾಗ ಆಕೆಯ ಕುತ್ತಿಗೆಯಲ್ಲಿರುವ ಸರದ ನೆನಪು ಬರುತ್ತದೆ. ಆ ಕಡೆ ಈ ಕಡೆ ನೋಡುತ್ತಾಳೆ. ಆಗಲೇ ಒಂದು ಬಂಗಾರದ ಶಾಪ್ ಕಾಣಿಸುತ್ತದೆ. ಸ್ವಾಮಿ, ನನ್ನ ಈ ಸರ ತಗೊಂಡು ಅದಕ್ಕೆ ಸರಿಯಾದ ಹಣ ಕೊಡಿ ಸ್ವಾಮಿ. ಅವನು ಆ ಸರ ತೆಗೆದುಕೊಂಡು ಸ್ವಲ್ಪ ಹಣ ಕೊಡುತ್ತಾನೆ. ಆಕೆ ಬಹಳ ಸಂತೋಷ ಪಡುತ್ತಾ ಅವನಿಗೆ ಬಹಳ ಕೃತಜ್ಞತೆಗಳನ್ನು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆಕೆ ಸ್ವಲ್ಪ ದೂರ ನಡೆದು ಹೋಗುತ್ತಿರುವಾಗ ಒಂದು ಟಿಫಿನ್ ಸೆಂಟರ್ ಕಾಣಿಸುತ್ತದೆ. ಅಲ್ಲಿಗೆ ಹೋಗಿ ಆ ಟಿಫಿನ್ ತೆಗೆದುಕೊಂಡು ಮಕ್ಕಳಿಗೆ ಹೊಟ್ಟೆ ತುಂಬ ತಿನ್ನಿಸುತ್ತಾಳೆ. ಆ ನಂತರ ಅವರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಮೂವರು ಒಂದು ಜಾಗದಲ್ಲಿ ಕುಳಿತುಕೊಂಡಿರುತ್ತಾರೆ. ಅಮ್ಮ, ನಾವು ಈಗ ಎಲ್ಲಿಗೆ ಹೋಗೋಣ? ಅಜ್ಜಿ ಯಾಕಮ್ಮ ನಮ್ಮನ್ನು ಹೊರಗೆ ಕಳಿಸಿದ್ರು? ಅಜ್ಜಿಗೆ ನಾನು ಅಂದ್ರೆ ಇಷ್ಟ ಇಲ್ಲಮ್ಮ. ನಮ್ಮ ಹತ್ರ ದುಡ್ಡಿಲ್ವಲ್ಲ, ಅದಕ್ಕೆ ನಮ್ಮನ್ನು ಹೊರಗೆ ಕಳಿಸ್ಬಿಟ್ರು ಎಂದು ವೇದನೆಯಿಂದ ಹೇಳುತ್ತಾಳೆ. ಆಗ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ, ಈಗ ನಾನು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಹೋಗಬೇಕು? ನನ್ನ ಹತ್ತಿರ ಸ್ವಲ್ಪ ದುಡ್ಡಿದೆಯಲ್ಲ, ಅದರಿಂದ ಮೊದಲು ಏನಾದರೂ ಒಂದು ಮನೆ ಬಾಡಿಗೆ ತೆಗೆದುಕೊಳ್ಳಬೇಕು. ಹಾಗೆ ಮಕ್ಕಳನ್ನು ಕರೆದುಕೊಂಡು ಬಾಡಿಗೆಗೆ ಮನೆ ಇದೆಯಾ ಅಂತ ನೋಡುತ್ತಿರುತ್ತಾಳೆ. ಬಹಳ ಸಮಯದ ನಂತರ ಆಕೆಗೆ ಒಂದು ಮನೆ ಬಾಡಿಗೆಗೆ ಸಿಗುತ್ತದೆ. ಆಕೆ ಆ ಮನೆಯಲ್ಲಿರುತ್ತಾ ಅಲ್ಲಿಯೇ ಒಂದು ಚಿಕ್ಕ ದೋಸೆ ಅಂಗಡಿ ಶುರು ಮಾಡುತ್ತಾಳೆ. ಆ ದೋಸೆ ಬಹಳ ರುಚಿಕರವಾಗಿದ್ದರಿಂದ ಆಕೆಯ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ. ಕೆಲವು ತಿಂಗಳಾದ ನಂತರ ಅದು ಒಂದು ದೊಡ್ಡ ಹೋಟೆಲ್ ಆಗಿ ಬದಲಾಗಿ ಬಿಡುತ್ತದೆ. ಈಗ ಅನಾಮಿಕಾ ಒಂದು ದೊಡ್ಡ ಹೋಟೆಲ್ಗೆ ಯಜಮಾನಿ. ಬಹಳ ದುಡ್ಡು ಸಂಪಾದಿಸುತ್ತಿರುತ್ತಾಳೆ. ಅವಳ ಬಗ್ಗೆ ಆ ಬಾಯಿಂದ ಈ ಬಾಯಿಂದ ಅತ್ತೆಯವರೆಗೂ ತಿಳಿಯುತ್ತದೆ. ಇನ್ನು ಅತ್ತೆ ಎಲ್ಲರ ಹತ್ತಿರ ದೊಡ್ಡದಾಗಿ ಹೇಳುತ್ತಿರುತ್ತಾಳೆ, ನಾನು ಹೋಗಿ ಕಳಿಸ್ದೆ ಅಂತ ನಿಜವಾಗಿ ಹಾಗೆ ಇಟ್ಕೊಂಡಿರ್ತಾಳೆ. ನನ್ನ ಮಗ ಬಂದ್ರೆ ಬಹಳ ದೊಡ್ಡ ಗಲಾಟೆ ಆಗುತ್ತೆ. ಈ ಮಧ್ಯೆ ಏನಾದ್ರೂ ಮಾಡಬೇಕು. ಆ ಮಾರನೇ ದಿನವೇ ಮಗ ಅಮೆರಿಕಾದಿಂದ ಮನೆಗೆ ತಿರುಗಿ ಬರುತ್ತಾನೆ. ಅಮ್ಮ, ನನ್ನ ಹೆಂಡತಿ ಮಕ್ಕಳಲ್ಲಿ? ಅದಕ್ಕೆ ಅವಳು ಏನೂ ಉತ್ತರ ಹೇಳುವುದಿಲ್ಲ. ಅಮ್ಮ, ನೀನು ಏನು ಉತ್ತರ ಹೇಳ್ತಾ ಇಲ್ಲ. ನಿನ್ನ ಸೊಸೆನ ಹೊರಗೆ ದಬ್ದೆ ಅಂತ ಹೇಳಲಾಡದೆ ಒದ್ದಾಡ್ತಾ ಇದೆಯೇನು? ಆ ಮಾತು ಕೇಳಿ ಆಕೆ ಆಶ್ಚರ್ಯ ಹೋಗುತ್ತಾಳೆ. ಏನಕ್ಕಮ್ಮ ಅಷ್ಟೊಂದು ಆಶ್ಚರ್ಯ ಪಡ್ತಾ ಇದೀಯಾ? ನನಗೆ ಹೇಗೆ ತಿಳಿಯಿತು ಅಂತಲಾ? ಊರಲ್ಲಿ ಎಲ್ರೂ ನಿನ್ ಬಗ್ಗೆನೇ ಹೇಳ್ತಾ ಇದ್ದಾರೆ. ನನ್ನ ಹೆಂಡತಿ ಈಗ ಒಂದು ದೊಡ್ಡ ಹೋಟೆಲ್ ಇಟ್ಟಿದ್ದಾಳೆ ಅಂತ ಕೂಡ ಕೇಳಿದ್ದೇನೆ. ಬಹಳ ಒಳ್ಳೆ ಹೆಸರು ಕೂಡ ಗಳಿಸಿದ್ದಾಳೆ ಅಂತ ಕೂಡ ನನಗೆ ತಿಳಿದು ಬಂದಿದೆ. ಈಗ ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀನು ಒಂಟಿಯಾಗಿಯೇ ಇಲ್ಲಿಯೇ ಸಂತೋಷವಾಗಿರು. ಮಗ ಹಾಗೆ ಅನ್ನುತ್ತಾ ಇರುವಾಗ ಆ ತಾಯಿ ಅಳುತ್ತಿರುತ್ತಾಳೆ. ಆಗಲೇ ಅನಾಮಿಕಾ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ. ಏನು ಅಂದ್ರೆ, ನೀವು ಬಂದ ವಿಷಯ ನನಗೆ ನನ್ನ ಸ್ನೇಹಿತ ಹೇಳಿದ್ಳು ಅಂದ್ರೆ, ನಿಮ್ಮನ್ನ ನೋಡ್ಬೇಕು ಅಂತ ಆತುರದಿಂದ ಇಲ್ಲಿಗೆ ಬಂದೇರಿ. ಇಲ್ಲಿಗೆ ಯಾಕೆ ಬಂದೆ? ನಾನೇ ಅಲ್ಲಿಗೆ ಬರ್ತಾ ಇದ್ನಲ್ಲ. ಇಲ್ಲಿ ನಮಗೆ ಯಾರೂ ಇಲ್ಲ. ನಾವು ಹೊರಟು ಹೋಗೋಣ ಬಾ ಅನಾಮಿಕಾ. ಆಗ ಅವನ ತಾಯಿ ಅಳುತ್ತಾ ಮಗನ ಹತ್ತಿರ ಹೀಗನ್ನುತ್ತಾಳೆ, ಮಗು, ನೀನಂತ ಮಾತಾಡ್ಬೇಡ. ನೀನು ಸಂತೋಷವಾಗಿರ್ಬೇಕು ಅಂತಲೇ ನಾನು ಹಾಗೆ ಮಾಡಿದೆ. ನೀವಿಲ್ದೆ ನಾನು ಇರ್ಬಲ್ಲೇನೇನೋ. ಅಯ್ಯೋ ಅತ್ತೆ, ದುಃಖಿಸ್ಬೇಡಿ. ಅವರು ಎಲ್ಲಿಗೂ ಹೋಗಲ್ಲ, ನಿಮ್ ಜೊತೆಲೇ ಇರ್ತಾರೆ. ನಾವೇ ಹೊರಟು ಹೋಗ್ತೀವಿ. ಬೇಡಮ್ಮ, ನಾನು ಈಗಾಗಲೇ ಬಹಳ ದೊಡ್ಡ ತಪ್ಪು ಮಾಡಿದೆ. ಮನುಷ್ಯನಿಗೆ ಬೇಕಾಗಿರೋದು ಹಣ ಅಲ್ಲ, ಪ್ರೇಮ, ಆಪ್ಯಾಯತೆಗಳು. ನೀವು ಹೊರಟು ಹೋದಾಗ್ನಿಂದ ನನಗೆ ಬಹಳ ದುಃಖವಾಗ್ತಿದೆ. ನಿನ್ನ ಹತ್ರ ಬರ್ಲಿಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ನೀನು ನನ್ನನ್ನ ಛೀ ಅಂತೀಯ ಅಂತ ಭಯ ಆಗುತ್ತೆ ಅಮ್ಮ, ಅದಕ್ಕೆ ಬರಲಿಲ್ಲ ಅಂತ ಅಳುತ್ತಾ ತಾನು ಪಟ್ಟ ವೇದನೆಯೆಲ್ಲ ಅನಾಮಿಕಳಿಗೆ ಹೇಳುತ್ತಾಳೆ ಅತ್ತೆ. ಇನ್ನು ನಡೆದಿದ್ದೆಲ್ಲ ಮರೆತು ಹೋಗಿ. ಆಗಿದ್ದೆಲ್ಲ ನಮ್ಮ ಒಳ್ಳೇದಕ್ಕೆ ಅಂತ ಬಿಟ್ಟು ಬಿಡಿ. ಇನ್ನು ಎಲ್ಲ ಮರೆತು ಸಂತೋಷವಾಗಿರೋಣ ಎಂದು ಮಗ ಸಮಾಧಾನ ಮಾಡುತ್ತಾನೆ. ಇನ್ನು ಆಗಿನಿಂದ ಅವರು ಒಂದೇ ಕಡೆ ಸಂತೋಷದಿಂದ ಅವರ ಹೋಟೆಲ್ ಅನ್ನು ನೋಡಿಕೊಳ್ಳುತ್ತಾ ಬಹಳ ಆನಂದವಾಗಿರುತ್ತಾರೆ.